ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕ ಭಗವಾನ್ ಇನ್ನಿಲ್ಲ. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಭಗವಾನ್ ಅವರು ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಆಸ್ಪತ್ರೆಗೂ ಕೂಡ ಅವರನ್ನ ಸೇರಿಸಲಾಗಿತ್ತು, ಟ್ರೀಟ್ಮೆಂಟ್ ಎಲ್ಲ ಕೊಡಿಸಲಾಗಿತ್ತು. ಸಹಕಾರ ನಗರದ ಮಗಳ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಈಗ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕನ್ನಡದ ಹಲವು ನಟರಿಗೆ ನಿರ್ದೇಶನ ಮಾಡಿದಂತ ಹೆಗ್ಗಳಿಕೆ ಇವರದ್ದು. ಜೇಡರ ಬಲೆ ಇರ್ಬೋದು, ಕಸ್ತೂರಿ ನಿವಾಸ, ಎರಡು ಕನಸು, ಬಯಲುದಾರಿ, ಗಿರಿಕನ್ಯೆ, ಚಂದನದ ಗೊಂಬೆ, ಜೀವನ ಚೈತ್ರ, ಒಡಹುಟ್ಟಿದವರು, ಸೊ ಹೀಗೆ ಸಾಕಷ್ಟು ಸೂಪರ್ ಹಿಟ್ ಚಿತ್ರಗಳನ್ನ ದೊರೈರಾಜ್ ಮತ್ತೆ ಭಗವಾನ್ ಜೋಡಿ, ಅಂದ್ರೆ ಇವರಿಬ್ರು ಸೇರಿ ದೊರೈ ಭಗವಾನ್ ಅಂತಾನೆ ಪ್ರಸಿದ್ಧಿಯನ್ನ ಪಡೆದವರು ಈ ಜೋಡಿ. ಇನ್ನು ಇವರಿಬ್ರು ಸೇರಿ 55 ಸದಭಿರುಚಿಯ ಚಿತ್ರವನ್ನ ಮಾಡಿದ್ರು. ಅದರಲ್ಲಿ 24 ಕಾದಂಬರಿ ಸಿನಿಮಾವನ್ನ ಅಳವಡಿಸಿದ್ದಾರೆ. ಅದರಲ್ಲಿ ಸಂಧ್ಯಾ ರಾಗ ಇರ್ಬೋದು, ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ ಕಸ್ತೂರಿ ನಿವಾಸ, ಎರಡು ಕನಸು, ಬಯಲುದಾರಿ, ಗಿರಿಕನ್ಯೆ, ಇದೆಲ್ಲವೂ ಸೂಪರ್ ಹಿಟ್ ಚಿತ್ರಗಳು. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಸತೀಶ್. ಸತೀಶ್, ಒಂದು ಸ್ಯಾಂಡಲ್ವುಡ್ಗೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ಲಾಸ್. ಯಾಕಂದ್ರೆ ಈ ಹಿಂದೆ ರಾಜ್ಕುಮಾರ್ ಅವ್ರು ಇರ್ಬೋದು, ಅನಂತ್ ಆಗಿರ್ಬೋದು, ಉದಯ್ ಕುಮಾರ್ ಇರ್ಬೋದು, ಸೊ ಆ ಒಂದು ಟ್ರೆಂಡ್ ಏನಿತ್ತು, ಅವರೆಲ್ಲ ಹೀರೋ ಆದಾಗ ಒಳ್ಳೊಳ್ಳೆ ಸಿನಿಮಾಗಳನ್ನ ದೊರೈ ಭಗವಾನ್ ಅವರು ಕೊಡ್ತಾ ಇದ್ರು. ಅಂದ್ರೆ ಆ ಕಥೆಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರಲ್ಲ, ಆ ಒಂದು ಎರಾ ಮುಗೀತು ಅಂತ ಹೇಳ್ಬೋದಾ? ಖಂಡಿತವಾಗ್ಲೂ ಶರ್ಮಿತಾ, ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ ಅಂತ ಅನ್ಬೋದು. ಏನಕ್ಕೆ ನೀವಾಗ್ಲೇ ಹೇಳ್ತಾ ಇದ್ರಿ, ಒಂದ ಖಂಡಿತವಾಗ್ಲೂ 1-2 ಅಲ್ಲ, ಅವ್ರು ಮಾಡಿರುವಂತ 55 ದೊರೆ ಭಗವಾನ್ ಅವರ ಈ ಒಂದು ಜೋಡಿ ಏನಿತ್ತು, ನಿಜವಾಗ್ಲೂ ಒಂದು ಹಿಟ್ ಜೋಡಿ ಅಂತ ಅನ್ಬೋದು. ಇವರು ಮಾಡಿರುವಂತಹ ಚಿತ್ರಗಳಲ್ಲಿ 70ರಿಂದ 80% ಹಿಟ್ ಸಿನಿಮಾಗಳನ್ನೇ ಕೊಟ್ಟಿದ್ದಾರೆ. ಈ ಹೇಳ್ತಾ ಹೋದ್ರೆ ಇವರು ಹಿಟ್ ಸಿನಿಮಾಗಳ ಒಂದು ದೊಡ್ಡ ಲಿಸ್ಟ್ ಇದೆ. ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯದಂತಹ ಕಸ್ತೂರಿ ನಿವಾಸ ಸಿನಿಮಾ. ಇವತ್ತಿಗೂ ಕೂಡ ಆ ಒಂದು ಸಿನಿಮಾ ಏನಿದೆ, ಆ ಚಿತ್ರದ ಬಗ್ಗೆ ಮಾತನಾಡೋದಕ್ಕೆ ಹೋದ್ರೆ ನಿಜವಾಗ್ಲೂ ಅದ್ಭುತವಾದಂತ ಒಂದು ಸಿನಿಮಾ. ಈ ತರದ ಒಂದು ಸಿನಿಮಾ ಕನ್ನಡದಲ್ಲಿ ಬಂದಿದೆ. ಭಗವಾನ್ ಅವರು ಅಂತ, ದೊರೆ ಭಗವಾನ್ ಅಂತ ನಿರ್ದೇಶಕರು, ನಮ್ಮ ಕನ್ನಡದ ನಿರ್ದೇಶಕರು ಈ ತರದ ಒಂದು ಸಿನಿಮಾವನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ, ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರವಾಗಿತ್ತು. ಆದ್ರೆ ಈಗ ಆ ಹೆಮ್ಮೆಗ ವಿಚಾರದ ಅಂತಹ ವ್ಯಕ್ತಿಯನ್ನ ಈಗ ಕನ್ನಡ ಚಿತ್ರರಂಗ ಕಳೆದುಕೊಂಡಿದೆ. ನಿಜವಾಗ್ಲೂ ಕೂಡ ಈ ತರದ ನಿರ್ದೇಶಕರುಗಳು, ಈ ತರದ ಕಥೆಗಳು ಕನ್ನಡ ಚಿತ್ರರಂಗದಲ್ಲಿ ಬಂದಿದ್ದು ಅಂದ್ರೆ ಅವರ ಒಂದು ಕಥೆಗಳಿಗೆ ಕೊಡ್ತಿದ್ದಂತ ಒಂದು ಪ್ರಾಮುಖ್ಯತೆ ಇರ್ಬೋದು, ಸಿನಿಮಾಗಳದ ಒಂದು ಮೇಕಿಂಗ್ ಇರ್ಬೋದು, ಅದರ ಜೊತೆಗೆ ಸಂಗೀತದ ಬಗ್ಗೆ ಜ್ಞಾನ, ಈ ಎಲ್ಲರ ಒಟ್ಟಾರೆಯಾಗಿ ಅವರು ಕನ್ನಡ ಚಿತ್ರರಂಗಕ್ಕೆ ಒಂದು ಅತ್ಯುತ್ತಮವಾದ ಒಂದು ಚಿತ್ರಗಳನ್ನ ಕೊಟ್ಟಿದ್ರು. ಸೊ ಅಂತಹ ಸಿನಿಮಾಗಳ ನಾವಿಕರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತಂದ್ರೆ ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತ ಅನ್ಬೋದು. ಸೊ ಕಳೆದ 1-2 ತಿಂಗಳಿಂದ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಿದ್ದಂತ ಭಗವಾನ್ ಅವರು ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆದ್ರೆ ಚಿಕಿತ್ಸೆ ಫಲಿಸಿದ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಅವರು ನಮ್ಮ ಇಹಲೋಕವನ್ನು ತ್ಯಜಿಸಿದ್ದಾರೆ ಅಂತ ಅನ್ಬೋದು. ಸೊ ಈಗಾಗಲೇ ಅವರ ಪಾರ್ಥಿವ ಶರೀರವನ್ನು ಸಹಕಾರ ನಗರದಲ್ಲಿರುವಂತ ಅವರ ಮಗಳ ನಿವಾಸಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡುವಂತದ್ದು. ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಅದರಲ್ಲೂ ದೊಡ್ಡ ಮನೆ ಕುಟುಂಬದ ಜೊತೆಗೆ ಅತ್ಯುತ್ತಮವಾದ ಒಂದು ಭಾವನಾತ್ಮಕ ಒಂದು ಸಂಬಂಧವನ್ನು ಹೊಂದಿದಂತವರು ಭಗವಾನ್ ಅವರು. ಸೊ ಶಿವಣ್ಣ ಆಗ್ಲಿ ಎಲ್ಲಾರು ದೊರೆ ಭಗವಾನ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ನಟಿ ಮಾಳವಿಕಾ ಅವರು ಜಾಯ್ನ್ ಆಗಿದ್ದಾರೆ. ಮಾಳವಿಕಾ, ನಮಸ್ಕಾರ. ಒಂದು 24 ಕಾದಂಬರಿ ಸಿನಿಮಾಗ ಅಳವಡಿಸೋದು, ಮತ್ತೆ 55 ಸದಭಿರುಚಿ ಚಿತ್ರ ದೊರೈರಾಜ್ ಮತ್ತೆ ಭಗವಾನ್ ಅವ್ರ ಜೋಡಿ ಕೊಟ್ಟಿರೋದು, ಇದೆಲ್ಲ ಒಂಥರ ಮತ್ತೆ ಅದು ಹಿಸ್ಟ್ರಿ ಕ್ರಿಯೇಟ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಸೊ ಆ ದಿನಗಳನ್ನ ಮೆಲುಕು ಹಾಕ್ತಾ ಹೋದ್ರೆ, ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಅವರು ಕೆಲಸ ಮಾಡಿದಂತಹ ಕಾಲವನ್ನ ಒಂದು ಮನ್ವಂತರ ಅಂತ ಅನ್ಕೋಬೇಕಾಗತ್ ನಾವು. ಆ ಮನ್ವಂತರದ ಒಂದು ಭಾಗವಾಗಿದ್ರು ಈ ನಿರ್ದೇಶಕ ದ್ವಯರು, ದೊರೆ ಭಗವಾನ್ ಅವರು. ಆ ಮನ್ವಂತರದ ಪ್ರಾಯಶಃ ಕೊನೆ ಇದೆ ಅಂತ ಅನ್ಕೋತೀನಿ. ಭಗವಾನ್ ಅವರ ನಿರ್ಗಮನ ಏನಿದೆ, ಇದರೊಂದಿಗೆ ಆ ಒಂದು ಅದ್ಭುತವಾದ ಒಂದು ಕಾಲ ಏನಿತ್ತು, ಸುವರ್ಣ ಕಾಲ ಏನಿತ್ತು, ಡಾಕ್ಟರ್ ರಾಜ್ಕುಮಾರ್ ಅವರ ಸುವರ್ಣ ಕಾಲ ಏನಿತ್ತು ಕನ್ನಡ ಚಿತ್ರರಂಗದಲ್ಲಿ, ಅದು ಇವತ್ತು ಕೊನೆಗೊಂಡಿದೆ ಅಂತ ಅನ್ಸುತ್ತೆ. ಇವರು ಒಂದು ಕೊನೆಯ ಕೊಂಡಿ ಒಂದು ಉಳಿದಿತ್ತು ನಮ್ಮೆಲ್ರಿಗೂ. ಆ ಕಾಲದ ವಿಚಾರಗಳನ್ನ ಹೇಳೋಕಾಗ್ಲಿ ಅಥವಾ ಆ ಸಿನಿಮಾಗಳನ್ನ ನೋಡಿ ಪ್ರೇರಿತರಾಗೋಕೆ ಒದಗಿಸೋಕಾಗ್ಲಿ ಅವ್ರು ಇರ್ತಾ ಇದ್ರು ಒಬ್ಬ ಮಾರ್ಗದರ್ಶಿಯಾಗಿ. ಅವರ ನಿರ್ಗಮನ ಪ್ರಾಯಶಃ ಆ ಒಂದು ಕೊನೆಯ ಕೊಂಡಿಯು ಕಳಚಿ ಹೋಗಿದೆ ಅಂತ. ಮತ್ತೆ ಇತ್ತೀಚಿನ ದಿನದಂತೂ ತುಂಬಾ ಆಕ್ಟಿವ್ ಆಗಿದ್ರು ಅವರು. ಮೀಡಿಯಾ ಮುಂದೆ ಬಂದು ಮಾತಾಡೋದಿರ್ಬೋದು, ಏನಾದ್ರೂ ಸಮಸ್ಯೆಗಳಾದ್ರೆ ಅದ್ರ ಬಗ್ಗೆ ಬಗೆಹರಿಸೋ ನಿಟ್ಟಿನಲ್ಲಿ ಹೇಳೋದಿರ್ಬೋದು, ಅಂಥದ್ದೆಲ್ಲ ಮಾಡ್ತಾ ಇದ್ರು. ಎಸ್ಪೆಷಲಿ ಭಗವಾನ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸುಮಾರು 30 ಸಿನಿಮಾ ಹತ್ತತ್ರ ರಾಜ್ಕುಮಾರ್ ಅವರ ನಟನೆಯಲ್ಲಿ, ಇವರು ಡೈರೆಕ್ಷನ್ ಅಲ್ಲಿ ಬಂದಿರೋದು. ಆ ಸಂಬಂಧದ ಬಗ್ಗೆ ಹೇಳೋದಾದ್ರೆ
ನೀವ್ ಹೇಳ್ತಾ ಇರೋದು ನಿಜ. ಏನಾಗತ್ತೆ, ನಮ್ಮ ಸಂಸ್ಕೃತಿಯಲ್ಲಿ ಹಿರಿಯರಿಗೆ ಬಹಳ ಗೌರವ. ಯಾಕೆ ಗೌರವ ಅಂದ್ರೆ ಅವರ ಅನುಭವಕ್ಕೆ ಗೌರವ, ಅವ್ರು ನಡೆದು ಬಂದ ಹಾದಿ ಬಗ್ಗೆ ನಮಗ್ ಗೌರವ. ಯಾಕೆಂದ್ರೆ ನಾವ್ ಆ ಹಾದಿಲಿ ನಡಿಯೋಕ್ ಆಗಲ್ವಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಇವತ್ತಿನ ನಿರ್ದೇಶಕ 30 ಸಿನಿಮಾ ಮಾಡೋಕ್ ಆಗಲ್ವಲ್ಲ. ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ಮಾಡಿದ ಸಿನಿಮಾ ಅಲ್ಲದೆ ಇನ್ನಷ್ಟು ಅವರು ಕಾದಂಬರಿ ಆಧಾರಿತ ಸಿನಿಮಾಗಳು ಮಾಡಿದ್ದಾರೆ. ಅನೇಕ 80ರ ದಶಕದಲ್ಲಿ ಅನಂತನಾಗ್ ಅವರು, ಲಕ್ಷ್ಮಿ ಅವರು ಮಾಡಿದ ಅನೇಕ ಸಿನಿಮಾಗಳ ನಿರ್ದೇಶಕರಾಗಿದ್ರು ಅವರು. ಅಂದ್ರೆ ಒಟ್ಟು ಅವರ ಅನುಭವ ಏನಿದೆ, ಚಿತ್ರರಂಗದ ಅನುಭವ, ಒಬ್ಬ ತಂತ್ರಜ್ಞರಾಗಿ, ಒಬ್ಬ ನಿರ್ದೇಶಕರಾಗಿ, ಅದರ ಜೊತೆಗೆ ಒಬ್ಬ ವ್ಯಕ್ತಿಯಾಗಿ, ಆ ಅನುಭವ ಅನ್ನೋದು ಅದೇ ಒಂದು ಬಹಳ ದೊಡ್ಡ ಟ್ರೆಜರ್. ಅದು ಮತ್ತೆ ಸಿಗತ್ತ ನಮ್ಗೆ. ಇನ್ಯಾರು ಆ ಅನುಭವಗಳನ್ನ ಪಡ್ಕೊಳಕ್ಕೂ ಆಗಲ್ವಲ್ಲ. ಆ 60-70 ವರ್ಷಗಳ ಸುದೀರ್ಘ ಅನುಭವ ಚಿತ್ರರಂಗದಲ್ಲಿ, ಬೇರೆ ಬೇರೆ ಕಲಾವಿದರು ನೋಡೋದು, ಬೇರೆ ಬೇರೆ ತಂತ್ರಜ್ಞರನ್ನು ನೋಡೋದು, ಬೇರೆ ಬೇರೆ ರೀತಿ ಸಿನಿಮಾಗಳನ್ನ ಮಾಡೋದು, ಆ ಸಿನಿಮಾಗಳೆಲ್ಲ ಯಶಸ್ಸಾಗೋದು, ಈ ತರದ್ದು. ಹಾಗಾಗಿ ಅವರು ನೀವ್ ಹೇಳಿದ ಹಾಗೆ ಅತ್ಯಂತ ಉತ್ಸಾಹದಿಂದ ಇರ್ತಾ ಇದ್ರು. ಅವರು ಹಾಸಿಗೆ ಹಿಡಿದು ಮಲಗಿದವರಲ್ಲ, ಬಹಳ ಲವಲವಿಕೆಯಿಂದ ಓಡಾಡ್ಕೊಂಡು ಎಲ್ರ ಮಧ್ಯೆ ಇದ್ಕೊಂಡು ಎಲ್ರಿಗೂ ಆ ಹಳೆಯ ವಿಚಾರಗಳ ಮೌಲ್ಯ ಏನಿತ್ತು ಅವುಗಳನ್ನ ತಿಳಿಸ್ಕೊಂಡು ಓಡಾಡ್ತಾ ಇದ್ದಂತ ವ್ಯಕ್ತಿ. ಅದೊಂದು ಬಹಳ ದೊಡ್ಡ ಒಂದು ವ್ಯಾಕ್ಯೂಮ್ ಈಗ ಅಲ್ವಾ. ನಾನು ಅದಕ್ಕೆ ಹೇಳಿದೆ, ಪ್ರಾಯಶಃ ಮನ್ವಂತರದ ಕೊನೆಯ ಕೊಂಡಿ ಅವರೇ ಆಗಿದ್ರು ಅಂತ ಅನ್ಸುತ್ತೆ. ಕರೆಕ್ಟ್. ಫೈನ್, ಥ್ಯಾಂಕ್ ಯು ಮಾಳವಿಕಾ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ.